ಪಲ್ಲವಿ ರಂಗೇಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಯವರು ಹೂಕೋಸನ್ನು ತೊಗೊಬಂದಿದ್ರು. ಸೊ ಹೂಕೋಸಿಂದ ಏನಾದರೂ ಮಾಡಿ ತಿನ್ನೋಣ. ನಾನು ಪೇಪರಲ್ಲಿ ಮತ್ತು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದಾಗ ಹೂಕೋಸು ತಿನ್ನೋದ್ರಿಂದ ತುಂಬ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿದ್ರು. ನಾನು ಏನು ಒಳ್ಳೆಯದು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಹೂಕೋಸಲ್ಲಿ ಸಲ್ಫರ್ ಅಂತಕ್ಕಂಥ ಒಂದು ಸಂಯುಕ್ತ ಇರುತ್ತೆ. ಸೊ ಇದು ಕ್ಯಾನ್ಸರ್ ಬರೋದಂತೆ ನಮ್ಮನ್ನು ತಡೆಗಟ್ಟುತ್ತೆ. ಜೊತೆಗೆ ಇನ್ನಿತರ ಕ್ಯಾನ್ಸರ್ಗಳು ಕೂಡ ಬರದಂತೆ ತಡೆಗಟ್ಟುತ್ತೆ. ಅದ್ರ ಗಿಡ್ಡೆಗಳು ಬೆಳೆಯೋದನ್ನು ಇದು ನಿಷ್ಕ್ರಿಯ ಮಾಡುತ್ತಂತೆ. ಅಂಥ ಒಂದು ಪೋಷಕಾಂಶ ಹೂಕೋಸಿನಲ್ಲಿ ಇದೆ. ಸೊ ಹಾಗಾಗಿ ನಾವೆಲ್ಲರೂ ಸಹ ಹೂಕೋಸನ್ನು ತಿನ್ನೋಣ. ಈಗ ಬನ್ನಿ ಈ ಹೂಕೋಸಿನ ಮಸಾಲ ಫ್ರೈ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ. ಮೊದಲಿಗೆ ನೋಡಿ, ನಾವು ಸ್ವಲ್ಪ ನೀರು ಮತ್ತು ಅರಿಶಿನ ಉಪ್ಪನ್ನ ಹಾಕಿ ಸ್ವಲ್ಪ ನೀರು ಬಿಸಿ ಆಗ್ತಿದ್ದಂಗೆ ಹೂಕೋಸನ್ನು ಸ್ವಲ್ಪ ದಪ್ಪದಾಗಿ ಬಿಡಿಸ್ಕೊಳ್ಳೋಣ. ಫಸ್ಟು ಸಣ್ಣದಾಗಿ ಬಿಡಿಸ್ಕೊಳ್ಳೋದು ಬೇಡ. ಈ ರೀತಿ ದಪ್ಪದಾಗಿ ಬಿಡಿಸ್ಕೊಂಡು ನಾವು ಸ್ವಲ್ಪ ಒಂದು 2-3 ನಿಮಿಷ ನೀರಲ್ಲಿ, ಸ್ವಲ್ಪ ಬಿಸಿ ನೀರಿನಲ್ಲಿ ಮರಳೋದಕ್ಕೆ ಬಿಡೋಣ. ಏಕೆಂತ ಅಂದರೆ ಹೂಕೋಸಿಗೆ ತುಂಬ ಔಷಧಿಯನ್ನು ಹೊಡೆದಿರ್ತಾರೆ ಅಂತ, ಕೆಮಿಕಲ್ಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಬಿಸಿನೀರಲ್ಲಿ ಇದನ್ನ ಕ್ಲೀನ್ ಮಾಡ್ಕೊಳ್ಳೋಣ. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸಣ್ಣದಾಗಿ ಈ ರೀತಿ ಬಿಡಿಸ್ಕೊಂಡು ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡ್ರು, ಸ್ವಲ್ಪ ಸಾಲ್ಟು, 1 ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಮೆಣಸಿನ್ಕಾಯಿ ಪುಡಿಯನ್ನು ಹಾಕ್ಕೊಂಡು ಇದನ್ನ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏಕೆಂದರೆ ಅದು ಚೆನ್ನಾಗಿ ಇಟ್ಕೊಬೇಕು, ಉಪ್ಪು ಖಾರವನ್ನು ತುಂಬ ಚೆನ್ನಾಗಿ ಇಟ್ಕೋಬೇಕು. ಸೊ ಹಾಗಾಗಿ ಎಲ್ಲ ಹಾಕಾದ್ಮೇಲೆ ನಾವು ತುಂಬ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಇಟ್ಬಿಟ್ಟು ನಾವು ಒಂದು 2 ಸ್ಪೂನಷ್ಟು ಗ್ರಾಮ್ ಫ್ಲೋರ್ ಅಂದರೆ ಕಡಲೆ ಹಿಟ್ಟನ್ನು ಒಂದು ನಿಮಿಷ ಕಾಲ ಬಿಸಿಯನ್ನು ಮಾಡ್ಕೊಳ್ಳೋಣ. ಬಿಸಿಯನ್ನು ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಂಡಾದ್ಮೇಲೆ ಒಂದು ಬಾಣಲಿಗೆ ನಾವು 1 ಸ್ಪೂನು ಆಯಲ್, 1 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಈ ರೀತಿ ಖಾರವನ್ನು ಮಿಕ್ಸ್ ಮಾಡಿದಂಥ ಹೂಕೋಸನ್ನ ಹಾಕ್ಕೊಂಡು ಒಂದು 5 ನಿಮಿಷಗಳ ಕಾಲ ಎಣ್ಣೆ ಮತ್ತು ತುಪ್ಪದಲ್ಲಿ ತುಂಬ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಏಕೆಂತಂದರೆ ಹೂಕೋಸನ್ನು ಜಾಸ್ತಿ ಬೇಯಿಸೋದ್ರಿಂದ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಹೊರಟೋಗ್ಬಿಡುತ್ತಂತೆ. ಹೂಕೋಸು ಮಾತ್ರ ಅಲ್ಲ ಫ್ರೆಂಡ್ಸ್, ಬೇರೆ ಯಾವುದೇ ತರಕಾರಿಯನ್ನು ಜಾಸ್ತಿ ಬೇಯಿಸಬಾರ್ದು. ಸೊ ನೋಡಿ, ಈ ರೀತಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಬಾಣಲಿಗೆ ಒಂದು 5-6 ಸ್ಪೂನಷ್ಟು ಎಣ್ಣೆ, ಒಂದು 3 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು 2 ಇಂಚಿಂದು 2 ಚಕ್ಕೆ, ಅದೇ ರೀತಿ 4 ಚಕ್ಕೆ ಜೊತೆ ಬೇಕೇ ಬೇಕಲ್ಲ, ಏನದು ಲವಂಗ, ಹೌದು ಲವಂಗ, ಚಕ್ಕೆ ಜೊತೆ ಒಂದು 4-5 ಲವಂಗವನ್ನು ಹಾಕ್ಕೊಳ್ಳೋಣ. ಅದೇ ರೀತಿ 2-3 ಒಣ ಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ಳೋಣ. ಕುಟ್ಟಿದಂತಹ 3 ಏಲಕ್ಕಿ, ಏಕೆಂದರೆ ಏಲಕ್ಕಿ ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ 3 ಏಲಕ್ಕಿ, ಕುಟ್ಟಿದಂಥ ಏಲಕ್ಕಿಯನ್ನು ಹಾಕ್ಕೊಳ್ಳೋಣ. ಜೊತೆಗೆ 2 ಎಲೆ ಇದು ಪಲಾವ್ ಎಲೆಯನ್ನು ಹಾಕ್ಕೊಳ್ಳೋಣ. ಪಲಾವ್ ಎಲೆ ಹಾಕ್ಕೊಂಡಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಚಕ್ಕೆ, ಲವಂಗ, ಒಣಮೆಣಸಿನ್ಕಾಯಿ, ಏಲಕ್ಕಿ, 2 ಪಲಾವ್ ಎಲೆ, ಜೀರಿಗೆಯನ್ನು ಹಾಕ್ಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊತಿದ್ದಂಗೆ ನಾವು ಒಂದು 2-3 ತಗೊಳ್ಳೋಣ. 3 ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ತುಂಬ ಸಣ್ಣದಾಗಿ ಹಚ್ಕೊಂಡು ರೆಡಿ ಮಾಡ್ಕೊಂಡಿರಬೇಕು. ಈಗ ಇದನ್ನು ಈ ಒಂದು ಮಸಾಲೆಗೆ ನಾವು ಪದಾರ್ಥಗಳಿಗೆ 3 ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದ್ರ ಜೊತೆ ತುಂಬ ಚೆನ್ನಾಗಿ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಯಾಕೆಂದರೆ ತುಂಬ ಟೇಸ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿ ಬ್ರೌನಿಷ್ ಬರುವಷ್ಟು ನಾವು ಹುರ್ಕೊಬೇಕು ಈರುಳ್ಳಿನ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ಈರುಳ್ಳಿ ತುಂಬ ಸಾಫ್ಟಾಗಿ, ತುಂಬ ಕಲ್ಲರಾಗಿ ಇದು ಚೆನ್ನಾಗಿ ಬೇಯುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಕೆಂಬಣ್ಣ ಬರುವವರೆಗೂ ಇದನ್ನ ಚೆನ್ನಾಗಿ ಈರುಳ್ಳಿಯನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಹಾಗೆ 1.5 ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಯಾಕೆಂದರೆ ಮೊದಲೇ ಸ್ವಲ್ಪ ಕ್ಯಾಲಿಫ್ಲವರ್ಗೆ ಹಾಕ್ಕೊಂಡಿರ್ತೀವಿ. ಸೊ ಹಾಗಾಗಿ 1.5 ಸ್ಪೂನಷ್ಟು ಚಿಲ್ಲಿ ಪೌಡ್ರು. ಅದೇ ರೀತಿ 1 ಸ್ಪೂನಷ್ಟು ಕೊರಿಯಂಡರ್ ಪೌಡ್ರು ಅಂದರೆ ಕೊತ್ತಂಬರಿ ಪುಡಿಯನ್ನು ಹಾಕ್ಕೊಳ್ಳೋಣ. ಅರ್ಧದಿಂದ ಮುಕ್ಕಾಲು ಸ್ಪೂನಷ್ಟು ಸ್ವಲ್ಪ ಗರಂ ಮಸಾಲ. ಕೊತ್ತಂಬರಿ ಪೌಡ್ರಿಗಿಂತ ಗರಂ ಮಸಾಲ ಸ್ವಲ್ಪ ಕಡಿಮೆ ಇರಬೇಕು. 1/4 ಸ್ಪೂನಷ್ಟು ಟರ್ಮರಿಕ್ ಪೌಡ್ರು, ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಕಡಿಮೆ ಫ್ಲೇವರಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ.
ಒಂದು 3 ಟೊಮೊಟೊವನ್ನು ಗ್ರೈಂಡ್ ಮಾಡ್ಕೊಂಡಿದ್ದೆ. ಸೊ ಗ್ರೈಂಡ್ ಮಾಡಿಕೊಂಡು ಟೊಮೊಟೊವನ್ನು ಈ ಟೈಮ್ಗೆ ಹಾಕ್ಕೋಬೇಕು. ಜೊತೆಗೆ ನಾವು ಗ್ರಾಮ್ ಫ್ಲೋರ್ ಕಡಲೆ ಹಿಟ್ಟನ್ನು ರೋಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಸಹ ಟೊಮೊಟೊ ಹಾಕಾದ್ಮೇಲೆ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು 1-2-3 ನಿಮಿಷ. ಆದಮೇಲೆ ಸ್ವಲ್ಪ ನೀರನ್ನು, ನಮಗೆ ಗ್ರೇವಿ ಬೇಕು ಅಂದರೆ ಒಂದು ಲೋಟ ಅಥವಾ ಇನ್ನೊಂದು ಸ್ವಲ್ಪ ಅರ್ಧ ಲೋಟ, 1.5 ಲೋಟ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಒಂದು 5 ನಿಮಿಷಗಳ ಕಾಲ ರೋಸ್ಟ್ ಮಾಡ್ಕೋಬೇಕು. ಸೊ ರೋಸ್ಟ್ ಮಾಡ್ಕೊಂಡಾದ್ಮೇಲೆ 4-5 ಸ್ಪೂನು ಮೊಸರು ಹಾಕ್ಕೋಬೇಕು. ಇದು ತುಂಬ ಚೆನ್ನಾಗಿರುತ್ತೆ ಮೊಸರು ಹಾಕೋದ್ರಿಂದ. ಹಾಕಿ ಮೊಸರು ಹಾಕಾದ್ಮೇಲೂ ಕೂಡ 2 ನಿಮಿಷ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು, ಖಾರ, ಹುಳಿ ಎಲ್ಲ ತುಂಬ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಸೊ ಈಗ ನಾವು ಇದಕ್ಕೆ ಮೊದಲೇ ಫ್ರೈ ಮಾಡ್ಕೊಂಡಿದ್ದಂತಹ ಹೂಕೋಸನ್ನು ಈಗ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇದನ್ನು ಒಂದು ಕಡಿಮೆ ಊರಿನಲ್ಲಿ 2-3 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ 3 ನಿಮಿಷ ಆಗಿದೆ. ನೋಡಿ ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ತುಂಬ ಚೆನ್ನಾಗಿ ಒಳ್ಳೆ ಘಮ ಘಮ ಮಸಾಲೆ ಅಂತೂ ಆಹಾ ಘಮ ಘಮ ಅಂತ ಇದೆ, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡಾದಮೇಲೆ ನಾವು ಸ್ಟವನ್ನು ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಪುಡಿಯನ್ನು ಉದುರಿಸ್ಕೊಂಡಾದ್ಮೇಲೆ ಸ್ವಲ್ಪ ಹಂಗೆ ಮಿಕ್ಸ್ ಮಾಡಿಬಿಟ್ಟು ನಾವು ಈಗ ರೆಡಿಯಾದಂತಹ ಹೂಕೋಸಿನ ಮಸಾಲ ಫ್ರೈಯನ್ನು ಇಳಿಸ್ಕೊಳ್ಳೋಣ. ನೋಡಿ ಈಗ ಹೂಕೋಸಿನ ಮಸಾಲ ಫ್ರೈ ರೆಡಿ ಇದೆ. ನಾನಿವತ್ತು ಚಪಾತಿ ಮಾಡಿದ್ದೆ. ಸೊ ಹಾಗಾಗಿ ಚಪಾತಿಯನ್ನು ಜೊತೆ ಇದನ್ನು ಹೇಗಿದೆ ಟೇಸ್ಟ್ ಮಾಡಲಿಕ್ಕೆ ನನ್ನ ಮಗ ಮತ್ತು ನಮ್ಮ ಮನೆಯವರಿಗೆ ಕೊಟ್ಟಿದ್ದೆ. ಸೊ ಇಬ್ಬರು ತುಂಬ ಖುಷಿಪಟ್ಟು ತುಂಬ ಚೆನ್ನಾಗಿದೆ ಅಂತ ತಿಂದರು. ಅದರಲ್ಲೂ ನನ್ನ ಮಗ 1 ಚಪಾತಿ ತಿಂತಿದ್ದ ಡೈಲಿ. ಸೊ ಈ ಗ್ರೇವಿ ತುಂಬ ಚೆನ್ನಾಗಿದೆ, ಖಾರನೂ ಇಲ್ಲ ಅಮ್ಮ ಅಂತೇಳಿ 3 ಚಪಾತಿಯನ್ನು ಇಷ್ಟಪಟ್ಟು ತಿಂದ. ಸ್ವಲ್ಪ ಡಾಬಾ ಸ್ಟೈಲ್ ಅಷ್ಟೇ ರುಚಿಯಾಗಿದೆ, ತುಂಬ ಚೆನ್ನಾಗಿದೆ ಅಂತೇಳಿ ಇಬ್ಬರು ಖುಷಿಪಟ್ಟು ತಿಂದರು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ಮಸಾಲ ಫ್ರೈಗೆ ಬಳಸಿದಂಥ ಎಲ್ಲ ಪದಾರ್ಥಗಳು ಸಹ ರೆಡಿನೇ, ಯಾಕೆಂದರೆ ಎಲ್ಲ ಪೌಡರ್ಗಳೇ. ಆದರೆ 3 ಮೀಡಿಯಮ್ ಗಾತ್ರದ ಈರುಳ್ಳಿಯಷ್ಟೇ ನಾವು ಸಣ್ಣದಾಗಿ ಹಚ್ಕೊಳ್ಬೇಕು. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಹೂಕೋಸು ನಮ್ಮ ಆರೋಗ್ಯಕ್ಕೆ ಹೂಕೋಸಿಂದ ಎಷ್ಟು ಲಾಭ ಇದೆ ಅಂತ ನಾನು ಹೇಳಿದ್ದೀನಿ. ಸೊ ಹಾಗಾಗಿ ನೀವು ಎಲ್ಲರೂ ಸಹ ಒಂದ್ಸಲ ಇದನ್ನು ಟ್ರೈ ಮಾಡಿ. ಇದುವರೆಗೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಇದೇ ರೀತಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.